ನಮಸ್ಕಾರ. ಇವತ್ತಿನ ಒಂದು ಪತ್ರಿಕೆಯಲ್ಲಿ ಮಾನ್ಯ ಚುನಾವಣಾ ಆಯೋಗದ ಅಧಿಕಾರಿ ವರ್ಗದವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸುತ್ತಿರುವಂಥ ವಿಷಯವನ್ನು ನೋಡಿದಾಗ ನನಗೆ ಈ ವಿಷಯವನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಾತಾಡ್ತಾ ಇದ್ದೇನೆ. ಅಂದರೆ SIR ಮೂಲಕ ಏನು ಮನೆ ಮನೆಗೆ BLOಗಳು ತೆರಳಿ SIR ಫಾರ್ಮನ್ನು ಕೊಡ್ತಾ ಇದ್ದಾರೆ, ಅದನ್ನು ಕಡ್ಡಾಯವಾಗಿ ತುಂಬಿ BLOಗಳಿಗೆ ತಲುಪಿಸಬೇಕು. ತಲುಪಿಸದಿದ್ದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಮತದಾರರ ಪಟ್ಟಿಯಿಂದ ಕಡ್ಡಾಯವಾಗಿ ಡಿಲೀಟ್ ಮಾಡಲಾಗ್ತದೆ ಅನ್ನುವಂಥ ವಿಷಯವನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೇನೆ. ಖಂಡಿತ ಇದು ಒಳ್ಳೆಯ ವಿಷಯ. ಅಂದರೆ ಇದರ SIR ಮಾಡಿಸುವಂತಹ ಉದ್ದೇಶದ ಗಾಂಭೀರ್ಯತೆಯನ್ನು ಇವತ್ತಿನ ಈ ಪತ್ರಿಕೆ ತಿಳಿಸ್ತಾ ಇದೆ ಅನ್ನುವಂಥದ್ದನ್ನು ನಾನು ಗಮನಿಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬಹುತೇಕ ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ಯಾಕೋ ವಿಫಲತೆಯನ್ನು ಹೊಂದಿದ್ದೇವೆ ಅಂತ ಅನ್ನಿಸ್ತಾ ಇದೆ. SIR ಅಂದರೆ ಏನು, SIR ಯಾಕೆ ಮಾಡಿಸ್ಬೇಕು ಅನ್ನುವಂಥ ಪ್ರಶ್ನೆ BLOಗಳಿಗೆ ಹೆಚ್ಚಿನದಾಗಿ ಇವತ್ತು ತಲೆಗೆ ಕೆಲಸ ಕೊಡ್ತಕ್ಕಂಥದ್ದು. ಒಬ್ಬ BLO ನಮ್ಮ ಊರಿಂದ ಉದಾಹರಣೆಯನ್ನು ತೆಗೆದುಕೊಂಡ್ರೆ 1200 ಮತಗಳನ್ನು ಪರಿಷ್ಕರಣೆ ಮಾಡುವಂಥ ನಿಟ್ಟಿನಲ್ಲಿ ಓಡಾಡಬೇಕಾಗ್ತದೆ. ಆತ ಫಾರ್ಮನ್ನು ಕೊಡಬೇಕು, ಜೊತೆಯಲ್ಲಿ ಆ ಫಾರ್ಮನ್ನು ತುಂಬಬೇಕು, ತಾನೇ ಕುತ್ಕೊಂಡಲ್ಲಿ ತುಂಬೋದ್ರ ಜೊತೆಯಲ್ಲಿ ಅದನ್ನು ಮತ್ತೆ ಇಸ್ಕೊಂಡು ಅಪ್ಲೋಡು ಕೂಡ ಆತನೇ ಮಾಡಬೇಕು. ಇದರಿಂದ BLOಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಾನು ನಿನ್ನೆ ನಮ್ಮ BLO ಅನ್ನು ನೋಡಿದಾಗ ಅವರಲ್ಲಿ ತುಂಬ ಟೆನ್ಷನಿಗೆ ಬೆವರೆಲ್ಲ ಇಳಿತಾ ಇತ್ತು, ತುಂಬ ಅವರಿಗೆ ಸುಸ್ತನ್ನಿಸ್ತಾ ಇತ್ತು. ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆದರೆ ನನಗೆಲ್ಲೋ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಪಂಚಾಯಿತಿಗಳ ಮೂಲಕ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತುತಪಡಿಸಿ ಅಲ್ಲಿನ ಜನಗಳಿಗೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟರೆ ಖಂಡಿತ ಜನರು 1200 ಜನರಲ್ಲಿ ಕನಿಷ್ಠ 600 ಜನರು ಈ ಮಾಹಿತಿಯನ್ನು ಪಡ್ಕೊಂಡ್ರು ಅಂದರೆ ಈಸಿಯಾಗಿ ಇದು ಜನರ ಕಾರ್ಯಕ್ರಮ ಆಗ್ತದೆ. ಜನರೇ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರೇ ಫಾರ್ಮನ್ನು ತುಂಬಿಟ್ಟು ಆದಷ್ಟು ಬೇಗ ನಮ್ಮ BLOಗಳಿಗೆ ಈ ಕೆಲಸವನ್ನು ಮಾಡಿಸ್ಕೊಡ್ಬೋದು ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ದಯಮಾಡಿ ತಾವು ಅವಕಾಶ ಇದ್ದರೆ CO ಮತ್ತು ಜಿಲ್ಲಾಧಿಕಾರಿಗಳಿಬ್ಬರು ಸೇರ್ಕೊಂಡ್ಬಿಟ್ಟು ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾರ್ಡ್ ಸಭೆಗಳನ್ನು ಮಾಡಿಸೋದ್ರ ಮುಖೇನ ಇದರ ಬಗ್ಗೆ SIR ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿಸಿ ಆ ಲೈನಲ್ಲಿ ಇರ್ತಕ್ಕಂಥ ಯುವಕರ ಸಹಕಾರ ತಗೊಂಡು ಈ ಒಂದು ಏನು ಮತಪಟ್ಟಿ ಪರಿಷ್ಕರಣೆ ಏನಿದೆ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜಿಲ್ಲೆ ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ ಅವಕಾಶ ಇದೆ. ತಾವು ದಯಮಾಡಿ ಇದನ್ನು ಬಳಕೆ ಮಾಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.